ರಾಶಿಯನ್ನ ಗಮನಿಸೋದಕ್ಕೆ ಅಥವಾ ಏನು ರಸ್ತೆಯಲ್ಲಿ ಇವತ್ತು ಗುಂಡಿಗಳು ಬಿದ್ದಿದೆ ಅದನ್ನ ನೋಡೋದಕ್ಕೆ ನಾವು ಸ್ಕೈ ಡೆಕ್ ಅನ್ನ ಕಟ್ಟಬೇಕಾ? ನೀವು ಯಾವ ಪುರುಷಾರ್ಥ ಕಟ್ಟಬೇಕಣ್ಣ ನೀನು ಸ್ಕೈ ಡೆಕ್? ಇವತ್ತು ಕಸದ ರಾಶಿ ಅಲ್ಲಿ ನಮ್ಮ ಮಂಡೂರು ಮತ್ತೆ ಬೆಳ್ಳಳ್ಳಿಯಲ್ಲಿ ಕಸದ ರಾಶಿಯ ಒಂದು ಸಮಸ್ಯೆ ಏನಿದೆ ಅದನ್ನ ಪ್ರತಿನಿತ್ಯ ನಿಮಗೆ ಗೊತ್ತಿದೆ. ಲಾರಿಗಳು ಬರ್ತಾರೆ ಮನೆ ಮುಂದೆ, ಆ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ. ಅದನ್ನ ವೈಜ್ಞಾನಿಕವಾಗಿ ಯಾವ ರೀತಿ ಅದನ್ನ ಸರಿಪಡಿಸ್ಬೇಕು ಅಂತಕ್ಕಂಥ ಆಲೋಚನೆ ಇಲ್ಲ. ಇಲ್ಲಿ ಸರ್ಕಾರ ಒಂದ್ ಕಡೆ ಆ ಲಾರಿ ಮಾಲೀಕರ ಜೊತೆನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ್ರೆ. ವಾರಕ್ಕೆ ಒಂದೇ ಸಲ ಲಾರಿ ನಿಮ್ಮ ಮನೆ ಮುಂದೆ ಬರೋದು. ಇನ್ನೆಲ್ಲಿಂದ ಕಸ ವಿಲೇವಾರಿ ಮಾಡ್ತೀರಿ? ಇನ್ನೆಲ್ಲಿಂದ ವೈಜ್ಞಾನಿಕವಾಗಿ ಕಸವನ್ನ ಹೊರಗಡೆ ಹಾಕ್ತೀರಿ? ಇದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರ ಬದಲಾಗಿ BSMWL ಆ ಕಡೆಯಿಂದ ಹೆಚ್ಚು ಕಮ್ಮಿ ಒಂದು ವರದಿ ಬಂದಿದೆ. ಕಳೆದ 6 ತಿಂಗಳಲ್ಲಿ ಹತ್ತತ್ರ 3,60,00,000 ರೂಪಾಯಿಯಷ್ಟು ಜನಗಳ ಮೇಲೆ ದಂಡ ಒದಿಸಿದ್ದೀರಿ. ಕಸ ವಿಲೇವಾರಿಯನ್ನ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕಾಗಿದೆ. ಜನ ಏನು ಮಾಡ್ತಾರೆ? ಅಂತಿಮವಾಗಿ ಅಲ್ಲಿ ಮಂಡೂರಲ್ಲಿ ಬೆಳ್ಳಳ್ಳಿಯಲ್ಲಿ ಪ್ರತಿಭಟನೆ ಮಾಡಿ ಜನ ಚೀಮಾರಿ ಹಾಕಿ ಓಡಿಸಿದ್ದಾರೆ ಆ ಲಾರಿ ಅವ್ರನ್ನ. ಇದು ಪರಿಸ್ಥಿತಿ. ಇನ್ನ ಬೆಂಗಳೂರಿನ ರಸ್ತೆಗಳ ಬಗ್ಗೆ ನೀವೇನಾರು ಮಾತನಾಡೋದಾದ್ರೆ ಆ ದೇವರೇ ಬಲ್ಲ. ಎಷ್ಟು ಗುಂಡಿಗಳು ಬಿದ್ದಿದೆ ಅಂದ್ರೆ ಅಧಿಕೃತವಾಗಿ BBMP ಅಧಿಕಾರಿಗಳು ಒಂದು 14,000 ರಿಂದ 15,000 ಗುಂಡಿ ಅಂತಾರೆ. ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು 10,000 ಗುಂಡಿ ಇರ್ಬೋದು ಅಂತಾರೆ. ಇನ್ನೊಂದು ಕಡೆ ಈ BBMP ಅಧಿಕಾರಿಗಳು ಒಂದು ಹೇಳ್ತಾರೆ ಒಂದು 280 ರಿಂದ 300 ಗುಂಡಿಗಳನ್ನ ಯಾವ ಕಾರಣಕ್ಕೂ ಕೂಡ ನಾವು ಮುಚ್ಚಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಂತಾರೆ. ಇದ್ರ ನಡುವೆ ಅದೆಂತದೋ ವೈಟ್ ಟ್ಯಾಪಿಂಗ್ ಮಾಡ್ತೀನಿ ಅಂತ 1,700 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು ಸರ್ಕಾರ. ಯಾವ ವೈಟ್ ಟ್ಯಾಪಿಂಗ್ ಮಾಡಿದ್ರಿ? ಯಾವ ಗುಂಡಿ ಮುಚ್ಚಿದ್ರಿ? ಬೆಂಗಳೂರು ನಗರದ ನಾಗರಿಕರು ಹತ್ತತ್ರ 200ಕ್ಕೂ ಹೆಚ್ಚು ಜನ ಅಪಘಾತದಲ್ಲಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಬೆಂಗಳೂರು ನಗರದ ಪರಿಸ್ಥಿತಿ. ಇನ್ನೊಂದು ಅದೆಂತದೋ B ಖಾತೆಯಿಂದ A ಖಾತೆ ರೆಗ್ಯುಲರೈಸೇಷನ್ ಮಾಡ್ತೀನಿ ಅಂತ ಹೇಳಿದ್ರಿ. ಕೊನೆಗೆ ರೆಗ್ಯುಲರೈಸೇಷನ್ ಮಾಡಕ್ಕೆ ನಿಮ್ಮ ನಿಯಮಾವಳಿಗಳನ್ನ ಯಾವ ರೀತಿ ನೀವು ಗೈಡ್ಲೈನ್ಸ್ಗಳನ್ನ ಫಿಕ್ಸ್ ಮಾಡಿಕೊಂಡ್ರು? 5% ಗೈಡೆನ್ಸ್ ವ್ಯಾಲ್ಯೂ. ನಿಮ್ಮ ಆಸ್ತಿ, ನಿಮ್ಮ ಸ್ವಂತ ಕಷ್ಟಾರ್ಜಿತ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ನಿಮ್ಮ ಸ್ವಂತ ಆಸ್ತಿನ ಮಧ್ಯಮದ ವರ್ಗರು ಬಡವರು ನಿಮ್ಮ B ಖಾತೆಯನ್ನ A ಖಾತೆ ಮಾಡ್ಕೊಳ್ತಕ್ಕಂಥದಕ್ಕೆ 30 ವರ್ಷ 40 ವರ್ಷ 50 ವರ್ಷ ವಾಸ ಇರ್ತಕ್ಕಂಥವ್ರು 5% ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗದೆ. ಇನ್ನು ಅದು ಎಂಥದೋ ಈ ಖಾತೆ ಮಾಡ್ತೀನಿ ಅಂತ ಹೇಳಿದ್ರು. ಆ ಈ ಖಾತೆ ವಿಚಾರದಲ್ಲಿ ಮೊನ್ನೆ ಎಲ್ಲ ಒಂದು ವರದಿ ನಾನು ಓದ್ತಾ ಇದ್ದೆ. ಆ ಕಾವೇರಿ 2.0 ಯಾವ ರೀತಿ ನಡೀತಾ ಇದೆ ಅಕ್ರಮವಾಗಿ 1,300ಕ್ಕೂ ಹೆಚ್ಚು ಜನ ಆಸ್ತಿಗಳು ಇವತ್ತು ಬೇರೆ ಬೇರೆ ಕಡೆ ನೋಂದಣಿ ಆಗಿದೆ. ಈ ಖಾತೆ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ಪಾಪ ಅಧಿಕಾರಿಗಳ ಹತ್ರ ಜನ ಹೋದ್ರೆ ಎಲ್ಲ ಒಂದು ಹೆಸರಲ್ಲಿ ಯಾವುದೋ ಒಂದು ಸಣ್ಣ ಪದ ವ್ಯತ್ಯಾಸ ಆಗ್ಬಿಟ್ಟಿದ್ರು. ಅಲ್ಲೋಗಿ ಪಾಪ ಅಧಿಕಾರಿಗಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಧಿಕಾರಿಗಳೇನು ಬಿಟ್ಟಿಯಾಗಿ ಮಾಡ್ತಾರ? ಪಾಪ ಇಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಒಂದು ರೇಟ್ ಫಿಕ್ಸ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ದಂಧೆಗೆ ಇಳಿದು ಪಾಪ ದುಡ್ಡು ವಸೂಲಿ ಮಾಡಿರ್ತಾರಲ್ಲ ಅವ್ರ ಹತ್ರ, ಅದನ್ನ ವಾಪಸ್ ರಿಕವರಿ ಮಾಡ್ಬೇಕಲ್ಲ ಅಧಿಕಾರಿಗಳು. ಹೋಗ್ತಕ್ಕಂಥ ಬಡವರಿಗೆ, ಧ್ವನಿ ಇಲ್ದೇ ಇರ್ತಕ್ಕಂಥವ್ರಿಗೆ ಈ ಖಾತೆ ಮಾಡ್ತೀನಿ ಅಂತ 25,000 ಕೊಡಿ 50,000 ಕೊಡಿ ಅಂತ ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಅಂತಿಮವಾಗಿ ಅಂತವರ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಸ್ವಾಮಿ? ಅವ್ರು ಏನೋ ಪಾಪ ಕಷ್ಟ ಅಂತ ಅವರ ಒಂದು ಪ್ರಾಪರ್ಟಿನ ಮುಂದಿಟ್ಕೊಂಡು ಒಂದು ಸಾಲ ತಗೊಳ್ಳೋದು ಅಥವಾ ನಾಳೆ ನನ್ನ ಆಸ್ತಿನ ಮಾರಬೇಕು ಅಂದ್ರೂ ಕೂಡ ಇವತ್ತು ಮಾರದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಬೆಂಗಳೂರು ನಗರದ ಜನತೆನ ದೂಡಿದ್ದೀರಿ. ಇನ್ನೊಂದು ಕಡೆ ಪ್ರಾಪರ್ಟಿ ಟ್ಯಾಕ್ಸ್ ಸಾಲು 2024 ಮತ್ತೆ 25 ಹೆಚ್ಚು ಕಮ್ಮಿ BBMP 4,950 ಕೋಟಿ ರೂಪಾಯಿಯಷ್ಟು ಗುರಿಯನ್ನ ಮುಟ್ಲೇಬೇಕು, ಜನಗಳ ಮೇಲೆ ತೆರಿಗೆ ಹಾಕಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದಿರಿ. ಪ್ರಾಪರ್ಟಿ ಟ್ಯಾಕ್ಸ್ ಹಿಂದಿದ್ದಂತ ಸರ್ಕಾರಕ್ಕೂ ಇವತ್ತಿನ ಸರ್ಕಾರಕ್ಕೂ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು % ಏರಿಕೆ ಮಾಡಿದ್ದೀರಿ? 25% ಶೇಕಡ ಪ್ರಾಪರ್ಟಿ ಟ್ಯಾಕ್ಸ್ ಏರಿಕೆ ಮಾಡಿದ್ದೀರಿ. ಪ್ರತಿನಿತ್ಯ ಹಂತದಲ್ಲೂ ಕೂಡ ಇವತ್ತು ಬೆಂಗಳೂರಿನ ನಾಗರಿಕರನ್ನ ಲೂಟಿ ಮಾಡ್ತಾ ಇದ್ದೀರಿ, ಜೇಬಿಗೆ ಕತ್ತರಿ ಹಾಕ್ತಾ ಇದ್ದೀರಿ. ಜನ ಇವತ್ತು ಬದುಕಲಿಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿದೆಯೋ
ಅಥವಾ ಈ ತರ ಜನಗಳಿಗೆ ಕಿತ್ತು ತಿಂತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಏನ್ ದೂಡಿದೆ. ಬೇಸಿಗೆಗಾಲ ಬಂದಿದೆ ಸ್ವಾಮಿ, ಕುಡಿಯೋದಕ್ಕೆ ನೀರು ಕೊಡಿ ಜನಕ್ಕೆ ಅಂದ್ರೆ ಕಳೆದ ವರ್ಷ 32% ಒಂದೇ ಸಲ ಏರಿಕೆ ಮಾಡಿದ್ರಿ ಶುಲ್ಕನ. ಈಗ ಹೇಳ್ತೀರಿ ಪ್ರತಿ ಏಪ್ರಿಲ್ 1ನೇ ತಾರೀಕು 3% ಕುಡಿಯೋ ನೀರಿನ ಶುಲ್ಕವನ್ನ ಏರಿಕೆ ಮಾಡ್ತೀವಿ ಅಂತ ಇದ್ದಾರೆ. ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಕೂತವರೇ ಪುಣ್ಯಾತ್ಮರು ದೇವೇಗೌಡರು ಸಾಹೇಬರು 4ನೇ ಹಂತದ ಕಾವೇರಿಯ ನೀರು ಬೆಂಗಳೂರು ನಗರದ ನಾಗರಿಕರಿಗೆ ತಂದ್ಕೊಟ್ರು. ಇವತ್ತು ನಿಮ್ ಸಾಧನೆ ಏನು? 5ನೇ ಹಂತದ ಕಾವೇರಿ ನೀರನ್ನ ಯಾವಾಗ ಬೆಂಗಳೂರು ನಗರಕ್ಕೆ ತಗೊಂಡ್ ಬಂದು ಕೊಡ್ತೀರಿ ಅಂತಕ್ಕಂಥದ್ದು ಇವತ್ತು ಬೆಂಗಳೂರಿನ ಜನತೆ ಪ್ರಶ್ನೆ ಮಾಡಬೇಕು ಬೇಡವೋ ಇವತ್ತು ಈ ಸಂದರ್ಭದಲ್ಲಿ. ಈ ರೀತಿ ಮಾತನಾಡ್ತಾ ಹೋದ್ರೆ ಬಹುಶಃ ಪುಟ್ಟಗಟ್ಲೆ ಮಾತನಾಡಬಹುದು. ಆದ್ರೆ ಒಂದು ನಾನು ಇಲ್ಲೆಲ್ರಿಗೂ ಹೇಳ್ತಕ್ಕಂಥದ್ದು, ದಯಮಾಡಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಹೌದು, GBA ಚುನಾವಣೆ ಇದೆ. GBA ಚುನಾವಣೆ ಈ ರಾಜ್ಯ ಸರ್ಕಾರ ನಡೆಸಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲದೆ ಹೋದ್ರೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ, GBA ಚುನಾವಣೆ ನಡೆಸಿ ಅಂತ ಹೇಳ್ತಾ ಇದೆ. ನಾವು ಯಾವಾಗ್ಲೂ ವೇದಿಕೆ ಮೇಲೆ ನಿಂತಾಗ ಮಾತನಾಡ್ತಾ ಇರ್ತೇವೆ, ಕಾರ್ಯಕರ್ತರ ಸಭೆಗಳಲ್ಲಿ ಉದ್ದುದ್ದ ಭಾಷಣ ಮಾಡ್ತಾ ಇರ್ತೇವೆ, ಹೊಸಬ್ರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತೇವೆ, ಹೊಸ ಆಲೋಚನೆಗಳು ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ಅಂತೇವೆ, ಹೊಸ ಚಿಂತನೆಗಳು ರಾಜಕಾರಣಕ್ಕೆ ಕಾಲಿಡಬೇಕು ಅಂತ ಹೇಳ್ತೇವೆ. ಆದ್ರೆ BBMP ಚುನಾವಣೆ ನಡೆಸಿ ಸರಿಸುಮಾರು 11 ವರ್ಷ ಆಗಿದೆ. ಈಗ GBA ಚುನಾವಣೆ ನಡೆಸಬೇಕು ಅಂತಕ್ಕಂಥ ಆದೇಶ ಹೊರಡಿಸಿ ಡಿಲಿಮಿಟೇಷನ್ ಆಗಿ, ರಿಸರ್ವೇಶನ್ ಆಗಿ, ಫೈನಲ್ ನೋಟಿಫಿಕೇಶನ್ ಆಗಿದ್ರು ಕೂಡ ಈಗಲೂ ಕೂಡ ರಾಜ್ಯ ಸರ್ಕಾರ GBA ಚುನಾವಣೆಯನ್ನ ದಿನಾಂಕವನ್ನ ಘೋಷಣೆ ಮಾಡ್ತಕ್ಕಂಥದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ಅಂತಕ್ಕಂಥದ್ದಾದ್ರೆ